ಕೊನೆಗೂ ಕರಸೇವಕ ಶ್ರೀಕಾಂತ್ ಪೂಜಾರಿ ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ. ಇನ್ನು ರಿಲೀಸ್ ಆದ ರಾಮಭಕ್ತ ಶ್ರೀಕಾಂತ್ ಪೂಜಾರಿ ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ರು. ಅರೆಸ್ಟ್ ಹೇಗಾಯ್ತು, ಯಾಕೆ ಮಾಡಿದ್ರು ಎಂಬ ಬಗ್ಗೆ ಮಾಹಿತಿಯನ್ನ ಕೂಡ ಹಂಚಿಕೊಂಡ್ರು. ಕಾಂಗ್ರೆಸ್ ಸರ್ಕಾರದ ವಿರುದ್ಧವೂ ವಾಗ್ದಾಳಿ ನಡೆಸಿದ್ರು. ಈ ಕುರಿತ ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ ನಿಮ್ಮ ಮುಂದೆ. ಶ್ರೀಕಾಂತ್ ಪೂಜಾರಿಗಳು ಇದೀಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಶ್ರೀಕಾಂತ್ ಪೂಜಾರಿಗಳೇ, ನಮಸ್ಕಾರ, ಹೇಗಿದ್ದೀರಿ? ನಮಸ್ಕಾರ ಸರ್. ನಮಸ್ಕಾರ ಸರ್. ಜೈಲಲ್ಲಿದ್ರಿ, ಬಂದಿದ್ದೀರಿ, ಫ್ಯಾಮಿಲಿ ಎಲ್ಲ ನೋಡಿದ್ರಿ, ಊಟ ಗೀಟ ಸ್ನಾನ ಗೀನೆಲ್ಲ ಆದಂಗಿದೆ, ಚೆನ್ನಾಗಿದ್ದೀರಾ? ಹಾಂ ಸರ್. ಒಂದು ಹೇಳಿ ಶ್ರೀಕಾಂತ್ ಪೂಜಾರಿ ಅವರೇ, ಈಗ ನೀವು ಬಿಡುಗಡೆ ಆಗುವಾಗ ನಾವು ನೋಡಿದ್ವಿ ನಿಮ್ಮನ್ನು. ಮೊನ್ನೆ ಅರೆಸ್ಟ್ ಆದಾಗ ಯಾರೂ ನೋಡಿಲ್ಲ, ಅದು ಅರೆಸ್ಟ್ ಹೆಂಗಾಯ್ತು, ಎಲ್ಲಿದ್ರಿ ನೀವು? ಆ ದಿನ ಸರ್ ಮುಂಜಾನೆ ಇಲ್ಲಿಂದ ಮನೇಲಿಂದ ಹೋದೆ ಸರ್. ಮರಾಠ ಗಲ್ಲಿಯಾಗಿದ್ದೆ ನಾನು. ಮರಾಠ ಗಲ್ಲಿಯಾಗಿದ್ದಾಗ ಅವ್ರು ಬಂದರು. ನನಗೆ ಪ್ಯಾಸೆಂಜರ್ ಹಾಕೊಂಡು ಹೊಂಟಿದ್ದಾರೆ ನಾವು ಹೊಸೂರಿಗೆ ಪ್ಯಾಸೆಂಜರ್ ಬಿಡ್ಮಟ ದಾಸಣ್ಣ ಇನ್ಸ್ಪೆಕ್ಟರ್ SI ಬಂದು ನಮ್ಮ ಮನೆಗೆ ರೇಷನ್ ತೊಗೊಂಬರೋದೈತಿ ಬಾ ಅಂಥೇಳಿ ಕರ್ಕೊಂಡು ಹೋದರು. ಅಂತ ನಾನು ಬರ್ತೇನೆ ನಡ್ರಿ ಅಂತ ಹೇಳಿದೆ. ಕರ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ ಕಡೆ ಬ್ರಾಡ್ಯದೊಳಗೆ ನಿಂದರ್ಸಿ, ಹಳೇದು ಕಾಮತ್ ಹೋಟೆಲ್ ಕಡೆ ನಿಂದರ್ಸಿ, ನಾನು ಸ್ವಲ್ಪ ನೈಟಿದ್ದು ಹಾಜರಿಯಾಗಿ ಬರ್ತೇನೆ ನಿಂದು ರೂಪ ಅಂತ ಹೇಳಿದ್ರು. ಆಯ್ತು ಹೋಗ್ಬರ್ರಿ ಸರ್ ಅಂತ ಹೇಳಿದೆ. ಬರೋ ಮಠ ಅಂದ್ರೆ 2 ಮಂದಿ ಸಿಬ್ಬಂದಿ ಹೊರಗಿಂದ ಬಂದು ಒಳಗಿಂದ ಬಂದು, ಇಲ್ಲ ನಿಂದು ಹಳೆ ಕೇಸ್ ಅದಾವಲ್ಲು ಮಾಡಿಸ್ಕೋಬೇಕಲ್ಲ ಅಂದ್ರೆ, ಇಲ್ಲಿ ನನ್ನ ಕೇಸ್ ಯಾವಿಲ್ಲ, ನಾವು ಕೇಸಿದ್ದು ಅದು ಇಲ್ಲ ಅಂತ ಹೇಳಿದ್ರು. ಇಲ್ಲ ನಿನ್ನ ಕೇಸ್ ಅದಾವ ಅಂತ ಹೇಳಿದ್ರು. ಇಲ್ಲಿ ನೋಡಿ, ಇಲ್ಲಿ ನೀನು ಇದು ಅದಾವು, ಇಲ್ಲಿ ಇದ್ರ ಶಾರ್ಟ್ ಒಳಗೆ ಬರ್ದೈತಿ ಅಂತೆ. ನನಗೆ ಸಮನ್ಸ ಬಂದಿಲ್ಲ, ವಾರಂಟ ಬಂದಿಲ್ಲ ಅಂದಮೇಲೆ ನಿನ್ನ ಕೂಟ ಯಾಕೆ ಬರ್ದೈತಿ ಅಂತ ಕೇಳಿದೆ ನಾನು. ಇಲ್ಲ ಅದ ನಿನ್ನ ಕೇಸ ಅಂದ್ರೆ, ನಾ ಬರೋದೇನು ಜೋರ್ದೈತಿ ಅಂದೆ. ಅಂದ್ಕೂಳೆ ಇಲ್ಲ ನಿಂಗೆ ಹೇಳ್ಕೊಂಡು ಹೋಗ್ತೇನೆ ಅಂದೆ. ನಾ ಕಳುಗಳು ಮಾಡಿಲ್ಲ, ತುಡುಗು ಮಾಡಿಲ್ಲ, ನಾ ಯಾಕೆ ಬರಕ್ಕೆ ಹೋದೆ, ಬರೋಂಗಿಲ್ಲ ಅಂದೆ. ನಾನಾಗಿ ಬರ್ತೇನೆ ಬೇಕಾದ್ರೆ ಕೇಳ್ತೇನೆ ಅಂತ ಹೇಳಿದೆ. ಅವರು ಸಾಹೇಬ್ ಕಡೆ ಹೋದರು. ಅವರು ಹೋದ್ಕೊಳ್ಳೆ, ನಿನ್ನ ಕೈ ಮುರಿಲಿ ಕಾಲು ಮುರಿಲಿ, ನಿನಗೆ ಒಳಗೆ ಹಾಕ್ತೀನಿ, ಏನು ಮಾಡಿದ್ರು ಬೇಕಾದ್ರೆ ಮಾಡ್ಕೊಂಡಿನ ಅಂತ ಹೇಳಿದ್ರು. ಆಯ್ತು ತೋರಿ ಅಂತ ಹೇಳಿದೆ. ನಾ ಕೇಳಿದ್ರು. ಅಲ್ಲಿ ಹೋಗಿ ನಿಂದರ್ಸಿ ಅಲ್ಲೇ ಮಂದಿ ಕೈಲಿಂದ ಬರೆಸಿ ಸಹಿ ಮಾಡಿಸ್ಕೊಂಡು ಕರ್ಕೊಂಡು ಹೋದ್ರು ನನಗೆ. ಇಲ್ಲಿ 11:00ಗೆ ಹಿಡಿದಾರ್ರಿ ಅವ್ರಿಗೆ ಮರಾಠ ಗಲ್ಲಿಯಾಗ ನನಗೆ. ಅಲ್ಲಿ ಕರ್ಕೊಂಬಂದು ಹೊಸೂರ್ಲಿಂದ ಕರ್ಕೊಂಬಂದು 11:00ಗೆ ಇಲ್ಲಿ ಬಂದು ಪ್ಯಾಕ್ ಮಾಡ್ಕೊಂಡಾರೆ ಬ್ರಾಡ್ಯದೊಳಗೆ. ಒಳಗೆ ಹಿಡ್ಕೊಂಡು ಆಮೇಲೆ ಇಲ್ಲ ನಿನ್ನ ಕೇಸ್ ಐತೆ ಬಾ ಅಂತ ಹೇಳಿ ಕರ್ಕೊಂಡು ಹೋಗಿ ಕೇಸ್ ಮಾಡಿ ಒಳಗಿದ್ರಿ ನೀವು. ಇಲ್ಲಿ ವಾರೆಂಟ್ ಸಮಸ್ಯೆ ಜಾರಿನ ಮಾಡಿಲ್ಲ ಸರ್ ಅವ್ರು ನನಗೆ. ಓಕೆ, ನಿಮ್ಮ ಬಗ್ಗೆ ಮುಖ್ಯಮಂತ್ರಿಗಳು, ಗೃಹ ಸಚಿವರು ಇವರೆಲ್ಲ ಟ್ವೀಟ್ ಮಾಡಿದ್ರು, ನಿಮ್ಮ ವಿರುದ್ಧ 16 ಕೇಸ್ಗಳಿದೆ ಅಂತ ಹೇಳಿ. ಎಷ್ಟು ಕೇಸ್ಗಳಿಂದ ಖುಲಾಸೆ ಆಗಿದೆ, ಎಷ್ಟು ಕೇಸ್ ಇದೆ ಈಗ ನಿಮ್ಮ ಮೇಲೆ? ಏನಿಲ್ಲ ಸರ್, ನನ್ನ ಕೇಸ್ ಏನಿಲ್ಲ. ಇದು ಹೊಸದಾಗಿದೆ ಆಗಿದ್ರಿ, ಮಧ್ಯದಿಂದ ಯಾವ ಕೇಸ್ ಇಲ್ಲ ಸರ್. ಎಲ್ಲ ಕ್ಲಿಯರ್ ಆಗಿದೆಯಾ? ಇದು ಹೊಸದಾಗಿದ್ದೀಗ. ಓಕೆ, ಈಗ ಒಳಗಿದ್ರಲ್ವ ನೀವು ಕೂಡ ಒಂದು 3 ದಶಕದಿಂದ ಹೋರಾಟ, 30 ವರ್ಷದಿಂದ ಹೋರಾಟ ಮಾಡ್ತಾನೆ ಇದ್ರಿ ಬೇರೆ ಬೇರೆ ವಿಚಾರದಲ್ಲಿ. ನಿಮಗಾಗಿ ಇಡೀ ಒಂದು ಪಾರ್ಟಿ BJP, ಅದರ ರಾಜ್ಯಾಧ್ಯಕ್ಷರು, ಅದರ ವಿರೋಧ ಪಕ್ಷದ ನಾಯಕರು, ಅದರ ಶಾಸಕರು ಈ ರೀತಿ ಹೊರಗಡೆ ಹೋರಾಟ ಮಾಡ್ತಾ ಇದ್ದಾರೆ ಅಂತೇಳಿ ನಿಮಗೆ ಒಳಗಿದ್ದವರಿಗೆ ಗೊತ್ತಾಯ್ತಾ? ಯಾರಾದರೂ ಹೇಳಿದ್ರಾ? ಗೊತ್ತಿದ್ದಿಲ್ಲ ಹೇಳಿ ಸರ್. ಯಾರು ಹೇಳಿಲ್ಲ? ಒಳಗಿಲ್ಲಿ ಹೊರಗೆ ಬಂದಾಗ ಗೊತ್ತಾಗಿದೆ ಸರ್. ಹೊರಗೆ ಬಂದಾಗ ನೋಡಿದಾಗ ನೀವು ಹೊರಗೆ ಬಂದಾಗ ನೀವು ಒಬ್ಬರೇ ಬರ್ತೀರ ಅಂದ್ಕೊಂಡ್ರ, ಅಥವಾ ಅಂದರೆ ಯಾರು ಇರೋದಿಲ್ಲ ಅಂದ್ಕೊಂಡ್ರೆ ಇಷ್ಟೆಲ್ಲ ಜನ ಇರ್ತಾರೆ ಅಂದ್ಕೊಂಡ್ರ? ಇಲ್ಲ, ಇಷ್ಟು ಜನ ಇರ್ತಾರ್ರಿ, ಬರ್ತಾರನ್ನೋ ಗೊತ್ತಿತ್ತು ಸರ್ ನನಗೆ. ಓಕೆ, BJP ಅವರು ಬರ್ತಾರಂತ ಗೊತ್ತಿತ್ತು ಸರ್. ಈಗ ನನಗೆ ಭಾಳ ಕುತೂಹಲ ಇರೋದು, ನಿಮ್ಮ 2 ಲಕ್ಷ ಬಾಂಡ್ ಮತ್ತು 1 ಲಕ್ಷ ಬಾಂಡ್, ಇದೆಲ್ಲ ಯಾರು ಕೊಟ್ಟರು ಗೊತ್ತಿದೆ ನಿಮಗೆ? ಯಾರು ಕೊಟ್ಟಿಲ್ಲ ಸರ್. ಆ ದುಡ್ಡು ಯಾರು ಕೊಟ್ಟಿದ್ದು? ಮತ್ತೆ ಯಾರು ಕೊಟ್ಟಿಲ್ಲ ಸರ್, ದುಡ್ಡು ಕೊಟ್ಟಿಲ್ಲ, ಯಾರು ದುಡ್ಡು ಕೊಟ್ಟಿಲ್ಲ. ದುಡ್ಡದ್ದು ಮಕಾನ ನೋಡಿಲ್ಲ, ಚೆಕ್ ನೋಡಿಲ್ಲ, ಏನೂ ನೋಡಿಲ್ಲ ಸರ್ ನಾನು. ಅಲ್ಲ, ಕೋರ್ಟ್ಗೆ ದುಡ್ಡು ಕೊಡಬೇಕಾಗತ್ತೆ, ದುಡ್ಡು ಕಟ್ಟಬೇಕಾಗತ್ತೆ, ಶ್ಯೂರಿಟಿ ಚೆಕ್ ಕೊಡಬೇಕಾಗತ್ತೆ. ಯಾರಾದರೂ ಕೊಟ್ಟಿದ್ದಾರೆ ಅಂತ ಮಾಹಿತಿ ಇದೆಯಾ ಅಂತ? ಯಾರು ಕೊಟ್ಟಿರ್ಬೇಕು, ಇಲ್ಲಾಂದರೆ ಬಿಡುಗಡೆ ಮಾಡೋದಿಲ್ಲ. ಯಾರು ಕೊಟ್ಟಿಲ್ಲ ಸರ್. ನಮ್ಮ ಹಳೆಯಾರು ಕೊಟ್ಟಾರ, ಜಾಮೀನು ಕೊಟ್ಟಾರ, ಬಿಡಿಸ್ಕೊಂಬಂದಾರ ಸರ್. ಬೇರೆ ಯಾರು ಕೊಟ್ಟಿಲ್ಲ, ನಿಮ್ಮ ಫ್ಯಾಮಿಲಿ ಅವರೇ ಕೊಟ್ಟಿದ್ದು? ಅಮೃತ ಅವ್ರು ಜಾಮೀನು ಕೊಟ್ಟಿದ್ದೈತ್ರಿ. ನಿಮ್ಮ ಫ್ಯಾಮಿಲಿ ಅವರೇ ಜಾಮೀನು ಕೊಟ್ಟಿದ್ದು? ಹೌದೌದು ಸರ್. ಒಂದು ಮಾತು ಹೇಳಿದ್ರಿ ನೀವು, ಹೊರಗೆ ಬಂದ ಅಮೃತ ಹಬೀಬ್ ಅಂತ ಹೇಳಿ ಕೊಟ್ಟಾರ ಸರ್. ಓಕೆ, ಹೊರಗೆ ಬಂದ ಸರ್. ಎಷ್ಟು ವಯಸ್ಸೀಗ ನಿಮಗೆ? ಸರ್ ನನಗೆ 58 ಸರ್. 58. ಅವತ್ತೆಷ್ಟು?
31 -31 20. ಯಾವಾಗ ರೀ ಸರ್? ಅವತ್ತು 92 ಸಂದರ್ಭದಲ್ಲಿ ಹಾಂ, ಎಷ್ಟು? 20 ಇತ್ತು ಸರ್. 20? ಅದೇ 58 ಅಂತಂದರೆ ಎಷ್ಟಾಯಿತು? 20. ಹಾಂ, 20 ಇತ್ತು ಸರ್. 20. ಓಕೆ. ಈಗ ಹೊರಗೆ ಬಂದ ನಂತರ ಒಂದು ಮಾತು ಹೇಳಿದ್ರಿ ನೀವು, ಮತ್ತೆ ಹೋಗ್ತೀನಿ ಅಯೋಧ್ಯೆಗೆ ಅಂತ. ಹೋಗ್ತೀರಿ ಏನು ಸರ್? ಅಯೋಧ್ಯೆಗೆ ಮತ್ತೆ ಹೋಗ್ತೀರಿ? ಎಲ್ಲ ಹೋಗುದ ಸರ್, ನಾನು ಅಯೋಧ್ಯೆಗೆ ಹೋಗೋವ. ನಾನು ಹೋಗೋನೆ. ಹೌದ್ರಿ, ಹೋಗೋವ ಸರ್. ನಿಮ್ಮ ಬಗ್ಗೆ ಒಂದು ಟೀಕೆ ಕೂಡ ಬಂದಿತ್ತು, ರಾಮ ಭಕ್ತ ನೋಡಿ ಇಂತೆಲ್ಲ ಕೇಸ್ಗಳು. ಶ್ರೀಕಾಂತ್ ಪೂಜಾರಿ ಅವರೇ, ನಿಮ್ಮ ಬಗ್ಗೆ ಕೆಲವು ಆರೋಪಗಳು ಕೂಡ ಮಾಡಿದ್ರು ಕೆಲವರು. ನೋಡಿ ಇಂತೆಲ್ಲ ಕೇಸ್ ಇದೆ, ಏನು ಜೂಜಾಟದ ಕೇಸ್ ಇದೆ, ಮಟ್ಕಾ ಕೇಸ್ ಇದೆ, ಆಮೇಲೆ ಅಬಕಾರಿ ಕೇಸ್ ಇದೆ ಅಂತೇಳಿ. ಇದನ್ನೆಲ್ಲ ಬಿಟ್ಟು ಬದುಕ್ತೀರಾ? ಮುಂದೆ ಹೆಂಗೆ ಬದುಕ್ತೀರಿ ಇನ್ನು ಮುಂದೆ? ಅಲ್ಲ ಸರ್, ನಾನು ರಿಕ್ಷಾ ನಡೆಸ್ತೇನೆ. ಅದು ಜೂಜಾಟನ ನೋಡಿಲ್ಲ, ಅದು ಓಶಿನ ಬರ್ದಿದ್ದು ನೋಡಿಲ್ಲ ನಾನು. ಮತ್ತೆ ಹೆಂಗೆ ಕೇಸ್ ಬಂತು ನಿಮ್ಮ ಮೇಲೆ? ನಾನು ಇದಕ್ಕಿಂತ ಮುಕ್ಕಟ ಟ್ರಕ್ ನಡೆಸಿದ್ದೆ ಸರ್. ಓಕೆ. ನಾನು ಟ್ರಕ್ ನಡೆಸಿದ್ದೆ. ಓಕೆ. ಹಾಂ, ಇರ್ಕಲ್ಲಿಂದ ಕಲ್ಲು ಒಯ್ದಿದ್ದಿರಿ ನಾನು ಕಂಡ. ಮತ್ತೆ ಅದಕ್ಕೆಲ್ಲ ರಾಜಸ್ಥಾನಕ್ಕೆ ಹೋಗ್ತಿದ್ದೀರಿ ನಾ ಕಲ್ತು. ಅದು ನಿಮ್ದಲ್ವ ಆಗಿದ್ರೆ ಕೇಸ್ ಎಲ್ಲ? ನಮ್ದಲ್ಲ ಸರ್. ನನಗೆ ಬರ್ಯಾಕ ಬರಂಗಿಲ್ಲ ರೀ, ಓದಾಗೂ ಬರಂಗಿಲ್ಲ. ಅವ್ರಿಗೇನು ಬರ್ದು ಕೊಡ್ಬೇಕು ರೀ? 16 ಕೇಸ್ ಇತ್ತು ನಿಮ್ಮ ಮೇಲೆ ಅಂತ ಅದಕ್ಕೆ ಕೇಳ್ತಾ ಇದ್ದೀನಿ ನಾನು. ಎಲ್ಲ ಸುಳ್ಳು ಸರ್. ಸರಿ, ಆಗಲಿ ಶ್ರೀಕಾಂತ್ ಪೂಜಾರಿ ಅವರೇ, ಒಳ್ಳೇದಾಗಲಿ ಸರ್. ಹೇಳಿ 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 ಸರ್ ಹಾಂ ಸರ್, ಹೇಳಿ ಹೇಳಿ ಏನಾದ್ರು ಹೇಳಿಕ್ಕಿದೆಯಾ? ಹೇಳಿ. ಅವ್ರದ್ದು ಕೈಯಾಗ ರಾಜಕೀಯ ಕಾಂಗ್ರೆಸ್ದವ್ರು ಐತೆ ಅಂತ ಹೇಳಿ ಅವರು ದಬ್ಬಾಳಿಕೆ ಮಾಡ್ಕೊಂತ ಹೊಂಟಬಿಟ್ಟಾರ ಸರ್. ಓಕೆ. ಅವ್ರು ಮಾಡಾಕತ್ತಾರ. ನಾಳೆ ನಮ್ಮ ಪಕ್ಷ ಬಂತಂದ್ರೆ ನಾವು ತೋರಿಸ್ತೇವೆ ಒಂದು ಕೈ ಏನೈತೆ ಅನ್ನೋದು. ಅವಾಗ ನಿಮ್ಮ ಹಿಂದೆ 2 ಸಲ ಬಂದಿತ್ತಲ್ಲ ಪಕ್ಷ, ಅವಾಗ ಅವ್ರೇನು ಹೆಲ್ಪ್ ಮಾಡಿಲ್ವಾ? ಅವ್ರು ಹೆಲ್ಪ್ ಅಲ್ರಿ, ನಾವು ಹೆಲ್ಪ್ ಅನ್ನೋದು ಅದ್ರೊಳಗೆ ಕೇಳಕ್ಕೆ ಹೋಗಿಲ್ಲ ಸರ್. ನಾವು ಕೆಲಸ ಮಾಡೋರು, ರಾಜಕೀಯದೊಳಗೆ ಕೆಲಸ ಮಾಡೋರು. ನಾವು ಕೆಲಸ ಮಾಡ್ಕೊಂಡು ಹೆಮ್ಮೆ ತಕ್ಕೊಂಡ್ವಿ ಹೊರತು ಅದಕ್ಕೆ ಕೇಳಕ್ಕೆ ಹೋಗಿಲ್ಲ ಅವ್ರ ಕಡೆ. ನಿಮಗೆ ಟಿಕೆಟ್ ಕೊಡಬೇಕು ಅಂತೇಳಿ ಕಾಂಗ್ರೆಸ್ ಅವ್ರು ಹೇಳ್ತಾ ಇದ್ರು, ಪ್ರಹ್ಲಾದ್ ಜೋಶಿ ಅವ್ರಿಗೆ ಬೇಡ, ಶ್ರೀಕಾಂತ್ ಪೂಜಾರಿ ಅವ್ರಿಗೆ ಕೊಡಿ ಅಂತ. ಸರ್, ಅವ್ರಿಗೂ ನಮಗಿಂತ ದೊಡ್ಡವ್ರು ಅದಾರ, ಅವ್ರಿಗೆ ಕೊಳ್ಳಿ. ಅದ್ರ ಬಗ್ಗೆ ನಾವು ಹೆಲ್ಪ್ ಮಾಡ್ತೀವಿ. ಪ್ರಹ್ಲಾದ್ ಜೋಶಿ ಅವ್ರಿಗೆ ಹೆಲ್ಪ್ ಮಾಡ್ತೇವೆ ನಾವು. ಆದ್ರೆ ನಮ್ಮಲ್ಲಿಂದ ಅವ್ರಿಗೆ ಇದು ಮಾಡೋದು ಬೇಡ. ನಾವು ಅವ್ರಿಗೆ ಹೆಲ್ಪ್ ಮಾಡ್ತೀವಿ. ಅವ್ರು ಎಲ್ಲಿ ಕಳಿಸ್ತಾರೆ ಅಲ್ಲಿ ಹೋಗಿ ನಾವು ಕೆಲಸ ಮಾಡಿ ಬರ್ತೀವಿ, ಮುಗಿಸಿ ಬರ್ತೀವಿ ಹೊರತು ಅವ್ರಲಿಂದ ನಾವು ಇದು ಮಾಡಿ ನಿಂದ್ರದು ಹೌದಿಲ್ಲ ರೀ. ಅಷ್ಟು ದುಡ್ಡು ಬೇಕಲ್ಲ ಸರ್. ನಾವು ಅಷ್ಟು ಸಾಲಿ ಕಲ್ತಿಲ್ಲಲ್ಲ. ಆಗಲೇ ಶ್ರೀಕಾಂತ್ ಪೂಜಾರಿ ಅವರೇ, ಒಳ್ಳೇದಾಗಲಿ. ನಮ್ಮ ಸರ್ ಇದ್ರೆ ಸಾಕಲ್ಲ, ನಮ್ಮ ಸರ್ ಇದ್ರು ಹೆಲ್ಪ್ ಆಗಿದ್ರೆ ನಮ್ಮ ಹಿಂದೆ ಬರ್ತಿರ್ತಾರಲ್ಲ. ಖಂಡಿತ ಮುಂದಿನ ಜೀವನ ಒಳ್ಳೇದಾಗಲಿ ಶ್ರೀಕಾಂತ್ ಪೂಜಾರಿ ಅವರೇ. 22ನೇ ತಾರೀಕಿಗೆ ನೀವು ಕೂಡ ಹೋಗ್ತೀರಿ ಅಂತ ಅಂದ್ಕೊಂಡಿದ್ದೀನಿ, ಅಥವಾ ನಂತರವಾದರೂ ಹೋಗ್ತೀರಿ ಅಂತ ಅಂದ್ಕೊಂಡಿದ್ದೀರಿ. ನಿಮ್ಮ ಹೋರಾಟ ಅವತ್ತು ಮಾಡಿದ್ರಿ. ಇವತ್ತು ಶ್ರೀರಾಮಚಂದ್ರನ ಭವ್ಯ ದೇಗುಲ ನಿರ್ಮಾಣವಾಗ್ತಾ ಇದೆ. ಥ್ಯಾಂಕ್ ಯು ವೆರಿ ಮಚ್. ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡೋದಕ್ಕಾಗಿ ಶ್ರೀಕಾಂತ್ ಪೂಜಾರಿ ಅವರೇ.